Welcome back to Success Academy Jamkhandi. This is Ramesh Pujari. Students. Guys, 17ನೇ ತಾರೀಕು ಅಂದ್ರೆ ಮೊನ್ನೆ ತಾನೇ ನಡೆದಂತಹ HK ವಿಭಾಗದ PDO ಎಕ್ಸಾಮ್ ನಲ್ಲಿ ಕೆಲವು ಎಕ್ಸಾಮ್ಸ್ ಗಳ ನಂತರ ಕೆಲವು ವಿಚಾರಗಳು ಬೆಳಕಿಗೆ ಬಂದಿದ್ದು ಈ ತರ ಅಲ್ಲಿ ಒಂದೇನೋ ಅನ್ಯಾಯ ಆಗಿದೆ ಹಾಗೆ ಹೀಗೆ ಕೆಲವು ಎಕ್ಸಾಮ್ ಸೆಂಟರ್ ಗಳಲ್ಲಿ ಪ್ರಾಬ್ಲಮ್ ಇದೆ ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಿ ಈಗ. ಬಟ್ ಅದರ ಮಧ್ಯದಲ್ಲಿನೇ ಇವತ್ತು ಇಲಾಖೆದವರು ಕೀ ಆನ್ಸರ್ ಅನ್ನ ಬಿಟ್ಟಿದ್ದಾರೆ. ಆ ಕೀ ಆನ್ಸರ್ ನ ಪ್ರಕಾರ ಏನು ಹೇಗೆ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ವಿಡಿಯೋ ಇದಾಗಿದೆ. ನೋಡಿ, ಪರೀಕ್ಷೆ ಮರು ನಡೆಸಬೇಕು ನಡೆಸಬಾರ್ದು ಅದ್ರ ಬಗ್ಗೆ ಮಾತಾಡೋದು ನಂದು ಹಕ್ಕಲ್ಲ ಅಥವಾ ಅದೊಂದು ನನ್ನ ಮಾತುಗಳನ್ನು ಅಲ್ಲ. ಯಾಕಂದ್ರೆ ಆಸ್ ಅ ಟೀಚರ್ ಆಗಿ ಅಲ್ಲಿ ಏನ್ ನಡೆದಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಬಟ್ ನಾನು ಆ ವಿಷಯ ಬಗ್ಗೆ ಇವಾಗ ಇಲ್ಲಿ ತಂದಿಲ್ಲ. ನಾನು ಇಲ್ಲಿ ಬಗ್ಗೆ ಮಾತಾಡ್ತಾ ಇರೋದೇನಪ್ಪಾ ಅಂತಂದ್ರೆ ಯಾರ್ಯಾರು ಎಕ್ಸಾಮ್ ಬರ್ದಿದ್ದಾರೋ ಅವ್ರಿಗೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮೊನ್ನೆ ತಾನೇ ನಡೆದಂತ ಎಕ್ಸಾಮ್ದಲ್ಲಿ ಇಂಗ್ಲಿಷ್ಗೋಸ್ಕರ ಅಂತ ಕೀ ಆನ್ಸರ್ ಅನ್ನ ನಾನು ನಿಮಗೆ ಕೊಟ್ಟಿದ್ದೆ. ಅದರಲ್ಲಿ ಎಷ್ಟು ಕರೆಕ್ಟ್ ಆಗಿದ್ದಾವೆ ನಾನು ಕೊಟ್ಟಿರೋಲ್ಲಿ ಅದನ್ನ ಮಾತಾಡ್ತಾ ಇದ್ದೀನಿ. ಎರಡನೇದು ಗ್ರೇಸ್ ಮಾರ್ಕ್ಸ್ ಎಷ್ಟು ಬರ್ತಾವೆ ಅದನ್ನ ಮಾತಾಡ್ತಾ ಇದ್ದೀನಿ. ಮೂರನೇದು ಇಲಾಖೆದವರಿಗೆ ಕೊಟ್ಟಿರುವಂತ ಕೀ ಆನ್ಸರ್ ನಲ್ಲಿ ಎಷ್ಟು ತಪ್ಪಿದಾವೆ ಅನ್ನೋದನ್ನ ಕೂಡ ನಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಕೊನೆವರೆಗೂ ಈ ಸೆಷನ್ ಅನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡಿ. ನೋಡಿ, ನಾನು ಮೊನ್ನೆ ಸಾಲ್ವ್ ಮಾಡಿರುವಂತ ಕ್ವಶನ್ ಪೇಪರ್ ಯಾವ್ದಿತ್ತಂದ್ರೆ 585 ಎಸ್ ಸಿರೀಸ್ ಇತ್ತು. ಆ ಎಸ್ ಸಿರೀಸ್ ದ ಕ್ವಶನ್ ಪೇಪರ್ ದ ಒಂದು ಕೀ ಆನ್ಸರ್ ಇಲಾಖೆದವರು ಕೊಟ್ಟಿದ್ದು ಇಲ್ಲಿದೆ. ನಾನು ಕ್ವಶನ್ ಗಳನ್ನ 36ರಿಂದ 70ರವರೆಗೆ ಇಂಗ್ಲಿಷ್ ಏನ್ ಕ್ವಶನ್ಸ್ ಇದ್ದು ಅದನ್ನೆಲ್ಲ ಸಾಲ್ವ್ ಮಾಡಿದೆ. ನಾನು ಮಾಡಿರುವಂತ ಪ್ರತಿಯೊಂದು ಕೀ ಆನ್ಸರ್ ಅನ್ನ ನೀವು ನೋಡಿದ್ರೆ ಅಥವಾ ನೋಡಿದ್ದಿಲ್ಲ ಅಂತ ನೋಡ್ಕೊಳ್ಳಿ. ಆ ಕೀ ಆನ್ಸರ್ ಗಳಲ್ಲಿ ಔಟ್ ಆಫ್ ಔಟ್ ನಾನು ಒಂದು ಕ್ವಶನ್ ತಪ್ಪು ಮಾಡಿಲ್ಲ, ಎಲ್ಲವನ್ನೂ ಕರೆಕ್ಟ್ ಮಾಡಿದ್ದೀನಿ. ಇದರಿಂದ ಒಂದೇ ವಿಚಾರ ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಆ ಪರೀಕ್ಷೆಗಳಿಗೆ ಇಂಗ್ಲಿಷ್ ಸಬ್ಜೆಕ್ಟ್ ತರಬೇತಿಗೆ ಕಣ್ಮುಚ್ಚಿ ನೀವು ಇನ್ಮೇಲೆ ನಮ್ಮಲ್ಲಿ ನೋಡಬಹುದು ಕ್ಲಾಸಸ್ಗಳನ್ನ ಅಥವಾ ಪೇಡ್ ಸೆಕ್ಷನ್ ಕ್ಲಾಸಸ್ಗಳನ್ನ ಕೂಡ ನೀವು ಬೈ ಮಾಡ್ಕೋಬಹುದು. ಇದೊಂದೊಂದು ಎಕ್ಸಾಂಪಲ್. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಈ ಒಂದು ಕೀ ಆನ್ಸರ್ ನಲ್ಲಿ ಯಾವುದೇ ಗ್ರೇಸ್ ಅಂಕಗಳು ಇಲ್ಲ. ಯಾಕೆ ಅಂತಂತಂದ್ರೆ ಅಥವಾ ಕ್ವಶನ್ ಪೇಪರ್ ನಲ್ಲಿ ಯಾವುದೇ ಲೂಪೋಲ್ಸ್ಗಳು ತಪ್ಪುಗಳು ಯಾವುದನ್ನು ಕೊಟ್ಟಿಲ್ಲ, ಹಿಂಗಾಗಿ ಗ್ರೇಸ್ ಮಾರ್ಕ್ಸ್ ಗಳು ಇಲ್ಲ. ಇನ್ನು ಮೂರನೇ ಮಾತು ತುಂಬಾ ಇಂಪಾರ್ಟೆಂಟ್ ಆದಂತದ್ದು ಏನಪ್ಪಾ ಅಂತಂದ್ರೆ ಅವರು ಈ ಕೊಟ್ಟಿರುವಂತ ಕೀ ಆನ್ಸರ್ ನಲ್ಲಿ 53ನೇ ಪ್ರಶ್ನೆಗೆ 4 ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಇದರ ಬಗ್ಗೆ ಆಕ್ಷೇಪಣೆ ಮಾಡ್ಲಿಕ್ಕೆ ನಿಮಗೆ ಈಗ ಸದ್ಯ ಏನ್ ಟೈಮ್ ಕೊಟ್ಟಿದಾರೋ ನೀವು ಮಾಡಬಹುದು. ಬನ್ನಿ, ಆ 53ನೇ ಕ್ವಶನ್ ಏನಿದೆ. ನಮ್ ಸಿರೀಸ್ ನಲ್ಲೇ 53 ಇದೆ, ಬಟ್ ನಿಮ್ ಸಿರೀಸ್ ಗಳಲ್ಲಿ ಬೇರೆ ಇರಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ಆ ಕ್ವಶನ್ ಅನ್ನೇ ನೋಡ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಆಕ್ಷೇಪಣೆ ಮಾಡ್ಲಿಕ್ಕೆ. 53ನೇ ಪ್ರಶ್ನೆದಲ್ಲಿ ಅವರು ಅಂದಿದ್ದು ಆನ್ಸರು 4 ಅಂತ. ಇದು KPSC ಇಲಾಖೆದವರು ಹೇಳಿರುವಂತಹದ್ದು. ನಾನು ಹೇಳಿದ್ದೆ ಆನ್ಸರು ನಂಬರ್ 1 ಅಂತ ಹೇಳಿ. ಹಂಗಾರೆ ನಾನು ಹೇಳಿದ್ದು ಕರೆಕ್ಟ್ ಅನ್ನೋದಕ್ಕೆ ನಾನು ಕೆಲವು ಇಲ್ಲಿ ಆಧಾರಗಳನ್ನ ಕೊಡ್ತಾ ಇದ್ದೀನಿ. ನೋಡಿ, ಲಿಂಗ್ವಿಸ್ಟಿಕ್ಸ್ ಅನ್ನೋದು ಇದು ಎದರ ಮೇಲೆ ಕ್ವಶನ್ ಇತ್ತು? ಮೊದಲು ಕಾಮನ್ ಎರರ್ ಮೇಲೆ ಕ್ವಶನ್ ಇತ್ತು. ನೆನ್ಪಿಟ್ಕೊಂಡ್ಬಿಡಿ, ಆಯ್ತಾ? ಹಂಗಾರೆ ಈ ಪ್ರಶ್ನೆಗೆ ಆಧಾರ ನಂಬರ್ 1ನೇ ಕರೆಕ್ಟ್ ಅನ್ಲಿಕ್ಕೆ ಇಲ್ಲಿ ಎ ಬ್ರಾಂಚ್ ಅದ, ಇಲ್ಲಿ ಇಟ್ ಅದ. ಹಂಗಾರೆ ಇಲ್ಲಿ ಇಟ್ ಅಂದ್ರೆ ಎದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸರಿ, ಆ ಬ್ರಾಂಚ್ ಆಫ್ ಹ್ಯೂಮನ್ ಸೈನ್ಸ್ ಅಂಡ್ ಇಟ್ ಈಸ್ ಎ ಟಫ್ ಸಬ್ಜೆಕ್ಟ್. ಹಂಗಾರೆ ಎದ್ರ ಬಗ್ಗೆ? ಈ ಲಿಂಗ್ವಿಸ್ಟಿಕ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಂಗಾರೆ ಇಲ್ಲಿ ಇಟ್ ಇದೆ, ಇಲ್ಲಿ ಎ ಇದೆ ಅಂದ್ರೆ ಇದು ಏಕವಚನ ಈಸ್ ಆಗ್ಬೇಕು. ಆದ ಕಾರಣ ಇದು ನಾವು ಹೇಳ್ತಾ ಇರೋದು ಎ ಆಪ್ಷನ್ ನಂಬರ್ 1 ಕರೆಕ್ಟ್ ಇದೆ. ಎರರ್ ಇರುವಂತ ಭಾಗ ನಂಬರ್ 4 ಇಲಾಖೆದವರು ತಪ್ಪು ಕೊಟ್ಟಿದ್ದಾರೆ. ಇದರ ಮೇಲೆ ನೀವು ಆಕ್ಷೇಪಣೆಯನ್ನ ಮಾಡಬಹುದು. ಹಾಗಾದ್ರೆ ಬನ್ನಿ ಗೈಸ್, ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನೀವು ಯಾವುದೇ ಪರೀಕ್ಷೆಗೆ GPSTR, HSTR ಹೀಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ನೀವು ತರಬೇತಿಯನ್ನ ತಗೋತಾ ಇದ್ರೆ ಅಥವಾ ಇಂಗ್ಲಿಷ್ ತರಬೇತಿಯನ್ನ ಪಡಿಬೇಕು ಅನ್ನುವಂಥದ್ದಿದ್ರೆ ಅಥವಾ ಈಗ ಸದ್ಯ ನಾಳೆ ನಾನ್ HK ಇಲಾಖೆದವರು ಅಥವಾ ನಾನ್ HK ವಿಭಾಗದವರು ಏನ್ ಒಂದು PDO ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಹೋಗ್ತಾ ಇದ್ದಾರೋ ಅವರಿಗೋಸ್ಕರ ಅದ್ಭುತವಾದಂತಹ ಕ್ಲಾಸಸ್ಗಳನ್ನ ನಾನು ಮಾಡ್ತಾ ಇರ್ತೇನೆ. ನಿಮಗಿಲ್ಲಿ ಇಂಗ್ಲಿಷ್ ಕ್ಲಾಸಸ್ ಕೂಡ ಸಿಗುತ್ತೆ. ಎಕ್ಸಾಂಪಲ್ ಇಲ್ಲೊಂದಿದೆ ನೋಡಿ, ಸಂಭವನೀಯ ಪ್ರಶ್ನೆಗಳ ಚರ್ಚೆ. ನಾಳೆ ನಿಮ್ಮ ಎಕ್ಸಾಮ್ ಏನು PDOದಿದೇನೋ ಅಲ್ಲಿವರೆಗೆ ನಾನು ನಿಮಗೆ MCQ ಕ್ವಶನ್ ಗಳನ್ನ ತಗೊಂಡ್ಬಂದಿದ್ದೇನೆ. ಒಂದು ಬ್ಯಾಚು ಅಥವಾ ಒಂದು ಕೋರ್ಸು. ಈಗಾಗಲೇ ಮಾಡಿದ್ದು ಕ್ಲಾಸ್ಗಳು ಇರ್ತಾವ, ಇನ್ನು ಮುಂದೆ ಮಾಡೋ ಕ್ಲಾಸಸ್ಗಳನ್ನು ನಿಮ್ಗೆ ಸಿಗ್ತಾವ. ಕೇವಲ 399 ರೂಪಾಯಿದಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಪ್ಯಾಟರ್ನ್ ಈ ಸಲ ಬರೋದಿದನೋ ಆ ತರ ನ್ಯೂ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ತಗೊಂಡು ನಿಮ್ ಮುಂದೆ ನಾನು ಚರ್ಚೆ ಮಾಡ್ತೀನಿ ಈ ಕ್ವಶನ್ ಗಳನ್ನ. ಸೊ ಇದನ್ನ ಉಪಯೋಗ ತಗೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಕಾಣ್ತಾ ಇರುವಂತ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಡೀಟೇಲ್ಸ್ ಅನ್ನ ಯಾವ ತರ ಸಬ್ಸ್ಕ್ರಿಪ್ಷನ್ ತಗೋಬೇಕಂತ.
ಹಾಗಾದ್ರೆ ಬನ್ನಿ ಗೈಸ್, ಇವತ್ತಿನ ಸೆಷನ್ ನಲ್ಲಿ ಚರ್ಚೆ ಮಾಡಿದ್ದು ಗ್ರೇಸ್ ಅಂಕಗಳಿಲ್ಲ, ಆಕ್ಷೇಪಣೆ ಮಾಡಬೇಕಾಗಿರೋದು ಕ್ವಶನ್ ನಂಬರ್ 53, ದಟ್ ಈಸ್ ಎರರ್ಸ್ ಮೇಲೆ. ಅದು 1 ಆಗಬೇಕು, ಬಟ್ ಅದು 4 ಕೊಟ್ಟಿದ್ದಾರೆ ಇಲಾಖೆದವರು. ಹಾಗಾದ್ರೆ ಬನ್ನಿ ಗೈಸ್, ಇದೇ ತರದ ಒಂದು ಸೆಷನ್ಗಳನ್ನ ಮುಂದಿನ ದಿನಗಳಲ್ಲಿ ಪಡಿಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು.